ಬಂದಿದ್ದಿಲ್ಲ ಇವಾಗ ಶಿವಾನಂದ್ ಎಸ್ ನೀಲಣ್ಣವರ್ ಈ ಹೆಸರು ನೆನಪಿಟ್ಕೊಳ್ರಿ. ವಿಶ್ವ ಪ್ರಸಿದ್ಧನಾಗವನಿದ್ದೇನೆ. ಸುಮ್ಮನೆ ಬಂದು ಮಾತಾಡ್ತಾ ಇಲ್ಲ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದೇವೆ. ಯುದ್ಧಕ್ಕೆ ಸಿದ್ಧನಾಗಿ ಬಂದಿದ್ದೇವೆ. ಕರ್ನಾಟಕ ರಾಜ್ಯವನ್ನ ಬರ್ತಕ್ಕಂಥ ದಿವಸದಲ್ಲಿ ಸೀದಾ ಮಾಡಿಲ್ಲ ಅಂತಂದ್ರೆ ನಾನು ಸಿದ್ದಪ್ಪ ನೀಲಣ್ಣವ್ರ ಮಗನಲ್ಲ. ಬರ್ತಕ್ಕಂಥ 2028 ಇದೆಯಲ್ಲ. ಎಲ್ಲರಿಗೂ ಓಂ ನಮಃ ಶಿವ. ಎಲ್ಲರೂ ಸುಖವಾಗಿ ಶಾಂತಿ ನೆಮ್ಮದಿಯಿಂದ ಬಾಳಿ ಎಲ್ಲರಿಗೂ ಒಳ್ಳೆಯದು. ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಈ ನಮ್ಮ ಶಿವಾನಂದ ನೀಲಣ್ಣವರ್, ಡಾಕ್ಟರ್ ಶಿವಾನಂದ ನೀಲಣ್ಣವ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಬೆಳಗಾವಿ ಜಿಲ್ಲೆ ತುಂಬ ಅಷ್ಟೇ ಅಲ್ಲ, ರಾಜ್ಯದ ತುಂಬ. ಯಾಕಂದ್ರೆ ದೊಡ್ಡ ಸ್ಕ್ಯಾಂಡಲ್ ಆಗಿದೆ. ಹೆಚ್ಚು ಕಡಿಮೆ 35,000 ಜನ ಇವರ ಈ ಶಿವಂ ಅಸೋಸಿಯೇಟ್ದಲ್ಲಿ ದುಡ್ಡು ಹೂಡಿದ್ದಾರೆ ಅಂತೇಳಿ ರಿಪೋರ್ಟ್ಸ್ಗಳಿದ್ದಾವೆ. ಈಗಾಗಲೇ AC ಮತ್ತು DC ಅವರು ಅಥವಾ ಜಿಲ್ಲೆಯ ಆಡಳಿತಾಧಿಕಾರಿಗಳು ಅವ್ರನ್ನ ತನಿಖೆಗೆ ಒಳಪಡಿಸಿ ಈಗ ಸಿಕ್ಕಂಥ ಮಾಹಿತಿಗಳ ಆಧಾರ ಮೇಲೆ 50 ಕೋಟಿಗಳವರೆಗೆ ಅವ್ಯವಹಾರ ನಡೆದ ಅನ್ನೋದಕ್ಕಾಗಿ ಅದರ ಪೂರ್ಣ ತನಿಖೆ ಮಾಡೋದಕ್ಕಾಗಿ CIDಗೆ ಒಪ್ಪಿಸಿದಾರ ಸುದ್ದಿಗಳು ಬರ್ತಾ ಇದ್ದಾವೆ. ಇದನ್ನ ಯಾಕೆ ಮತ್ತೆ ಇವತ್ತು ಚರ್ಚೆ ಮಾಡಬೇಕಾಗ್ಯದಪ್ಪ ಅಂತಂದ್ರೆ, ಕೆಲವೊಬ್ಬರು ಈ ಶಿವಾನಂದ ಈ ನೀಲಣ್ಣವ್ರ ಕುರಿತಾಗೆ ಒಂದಿಷ್ಟು ಸಾಫ್ಟ್ ಕಾರ್ನರ್ ಆಗಿ ಮಾತಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಮಾತಾಡ್ರೆ ಏನು ತಪ್ಪಲ್ಲ, ಪಾಪ ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡಿಸೋದು ತಪ್ಪು. ಆದರೆ 36% ರೀತಿಯಲ್ಲಿ ಇವತ್ತೇನೋ ಬಡ್ಡಿ ಕೊಡ್ತಾ ಇದ್ದಾನ, ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದಾನ ಅಂತೇಳಿ ನಾವು ಸಮಾಧಾನ ಮಾಡ್ಕೋಬೋದು. ಯಾಕೆ ಇಲ್ಲಿವರೆಗೆ ಕಂಪ್ಲೇಂಟ್ಸ್ ಯಾರು ಮಾಡಿಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಮ್ಮ ಮೀಡಿಯಾದವರು ಅಥವಾ